ನನ್ನ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ನಾವು ಎಲ್ಲಾ ತಾಲೂಕು ಎಲ್ಲಾ ಡಿಸ್ಟ್ರಿಕ್ಟ್ಸ್ ಕೂಡ ನಾವು ಸುತ್ತಾಡಬೇಕು, ಸಿನಿಮಾನ ಪ್ರಮೋಷನ್ ಮಾಡಬೇಕು ಅಂತ. ಯಾಕಂದ್ರೆ ನಾವು ಹೊಸೊಬ್ರು ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ ಎಲ್ಲ ಕಡೆ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಸೊ ಈ ಸಲ ಅದಾಗಬಾರ್ದು, ಜನ ಥಿಯೇಟರ್ಗೆ ಬರಬೇಕು, ಆ ನಂಬಿಕೆನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿ ಸೊ ಎಲ್ಲಾ ಮನೆಗೂ ನಾವು ಬಾಗ್ಲತ್ರ ನಾವು ಹೋಗ್ಬಿಟ್ಟು ಬೇಡ್ಕೊಳ್ತಾ ಇದೀವಿ, ಸಿನಿಮಾಗೆ ಬನ್ನಿ, ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಉತ್ತರ ಕನ್ನಡ ಎಲ್ಲ ಮುಗೀತು. ಸೊ ಇವತ್ತು ದಾವಣಗೆರೆಗೆ ಬರ್ದಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಇವತ್ತು ಸಾಯಂಕಾಲ ದಾವಣಗೆರೆಯಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದೀವಿ. ಸೊ ನಮ್ದು ಇಡೀ ಕಲ್ಟ್ ತಂಡ ಸೊ ಅದಕ್ಕೆ ಬಂದಿದ್ದೀವಿ. ಸೊ ಏನಾದ್ರು ಪ್ರಶ್ನೆ ಏನ್ ಕೇಳ್ಬೋದು? ಕಲ್ಟ್ ಅಂತ ವರ್ಡ್ ಏನು 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 ಅದು ಆಕ್ಚುಲಿ ಕಲ್ಚರ್ ಅನ್ನೋದ್ರಲ್ಲಿ ಅರ್ಧ ಭಾಗ ಅದು ಕಲ್ಟ್ ಅಂದ್ರೆ ಒಬ್ಬ ವ್ಯಕ್ತಿಲಿ ಅವನದೇ ಆದ ಕಲ್ಚರ್ ಇರುತ್ತೆ. ಸೊ ಇದರಲ್ಲಿ ಹೀರೋ ಪಾತ್ರದಲ್ಲಿ ಏನ್ ಆ ವ್ಯಕ್ತಿಯಲ್ಲಿ ಏನ್ ಕಲ್ಟಿಸಮ್ ಇದೆ ಅನ್ನೋದು ಆ ಕ್ಯಾರೆಕ್ಟರ್. ಯಾಕಂದ್ರೆ ಅವನು ಎಲ್ಲದಕ್ಕೂ ಒಂದ್ ಸ್ವಲ್ಪ ಆರೋಗ್ಯಂಟ್ ಆಗಿರ್ತಾನೆ. ಸೊ ಅವನು ರೆಗ್ಯುಲರ್ ಆಗಿರೋ ತರ ಅವ್ನು ಇರಲ್ಲ. ಪ್ರತಿಯೊಂದು ಭಾವನೆಗಳು ಬೇರೆ ಬೇರೆ ತರ ಅವ್ನು ವ್ಯಕ್ತಪಡಿಸ್ತಿರ್ತಾನೆ. ಸೊ ಅದು ಅವನದೇ ಆದ ಒಂದು ಕಲ್ಚರ್. ಸೊ ಹಾಗಾಗಿ ಅವನದೇ ಒಂದು ಕಲ್ಟಿಸಮ್ ನ ಕ್ಯಾರೆಕ್ಟರ್ ಇರೋದ್ರಿಂದ ಕಲ್ಟ್ ಅನ್ನೋದು ಪ್ರತಿಯೊಬ್ಬರು ಇಷ್ಟಪಡ್ತಿರೋದು ಯೂತ್ಸ್ ಬಾಯಲ್ಲಿ ಇರೋದ್ರಿಂದ ಪ್ರತಿಯೊಂದು. ಯಾಕಂದ್ರೆ ಎನಿ ಗೇಮ್ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲಾ ಕಡೆ ಕಲ್ಟ್ ಅನ್ನೋ ಪದ ಬಳಸ್ತಾ ಇರ್ತಾರೆ. ಸೊ ಹಾಗಾಗಿ ಅದು ಇದು ಆಪ್ಟ್ ಇರುತ್ತೆ, ಪಾತ್ರಕ್ಕೂ ಆಪ್ಟ್ ಇರುತ್ತೆ, ಸೊ ಯೂತ್ಸ್ಗೂ ಅಟ್ರಾಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಲ್ಟ್ ಅನ್ನೋ ಹೆಸರನ್ನು ನಾವು ಇಟ್ಟಿದ್ದೀವಿ, ಶೀರ್ಷಿಕೆ. ತುಂಬಾ ಅದ್ಭುತವಾಗಿದೆ ಸರ್. ತಾವೆಲ್ಲೂ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಏನಂದ್ರೆ ನಾವು ಪ್ರವಾಸ ಶುರು ಮಾಡಿದ್ದು ಹೊಸಪೇಟೆ ವಿಜಯನಗರದಿಂದ. ಏನಕ್ಕೆ ಹೊಸಪೇಟೆ ವಿಜಯನಗರದಿಂದ ನಾವು ಪ್ರವಾಸ ಶುರು ಮಾಡಿದಂದ್ರೆ ನಮ್ದು 30-40% ಸಿನಿಮಾ ಮೇಜರ್ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಎಲ್ಲ ನಾವು ಹಂಪಿಯಲ್ಲಿ ಶೂಟ್ ಮಾಡೋದ್ರಿಂದ ಸೊ ಆ ಒಂದು ಸೆಂಟಿಮೆಂಟ್ ಇಂದ ನಾವು ಅಲ್ಲಿಂದ ನಾವು ಶುರು ಮಾಡಿದ್ವಿ. ಸೊ ಎಲ್ಲಾ ಕಡೆನೂ ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಎಲ್ಲಾ ಕಡೆ ಜನ ಸೇರ್ತಿದ್ದಾರೆ, ಜನ ನಮ್ಮನ್ನ ಮೆಚ್ತಿದ್ದಾರೆ, ನಮ್ಮನ್ನ ಆಶೀರ್ವಾದ ಮಾಡ್ತಿದ್ದಾರೆ. ಏನಕ್ಕಂದ್ರೆ ನಾವು ಈಗಾಗಲೇ ಧಾರವಾಡಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ. ಹೆಚ್ಚು ಕಡಿಮೆ ಒಂದು 50-55 ಜನ ನನ್ ಬಂದಿದ್ದ ಮಾಹಿತಿ. ಸೊ ನನ್ನ ಕಣ್ಮುಂದೆ 35-40 ಜನ ಇದ್ರು. ತಾವೆಲ್ಲ ವಿಡಿಯೋಸ್ ನೋಡಿರ್ತೀರಾ. ಅದಾದ್ಮೇಲೆ ಹುಬ್ಳಿಯಲ್ಲೂ ಕೂಡ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ. ನಾನು ದೊಡ್ಡ ಕಾರ್ಯಕ್ರಮ ಬಗ್ಗೆ ಹೇಳ್ತಾ ಇರೋದು. ಚಿಕ್ಕ ಸಣ್ಣ ಪುಟ್ಟದ್ದು ರೋಡ್ ರ್ಯಾಲಿಗಳು ಆಗ್ಬೋದು ಅಥವಾ ಸಣ್ಣ ಪುಟ್ಟದ್ದು ಸ್ಟೇಜ್ ಇವೆಂಟ್ಸ್ ಹತ್ರ ಬೇಜಾನ್ ಮಾಡ್ಬಿಟ್ಟಿದ್ದೀನಿ ನಾನು. ಸೊ ಇವಾಗ ಚಿತ್ರದುರ್ಗಲ್ಲಿ ಮಾಡಿದ್ವಿ 2-3 ದಿನ ಹಿಂದೆ 30ನೇ ತಾರೀಕಿಗೆ. ಅಲ್ಲೂ ತಾವು ನೋಡಿದ್ರಿ 15-20 ಜನ ಸೇರಿದ್ರು. ಸೊ ಅಲ್ಲೂ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು. ಸೊ ಇವತ್ತು ದಾವಣಗೆರೆಯಲ್ಲಿ ಮಾಡ್ತಾ ಇದೀವಿ ಸರ್. ಅಯ್ಯೋ ಇನ್ನು ತುಂಬಾ ಇದೆ ಸರ್ ನಂದು. ನಾಳೆ ಚಿಕ್ಕಮಂಗ್ಳೂರು, ಹಾಸನ ಇದೆ, ಕೊಡಗು, ಚಾಮರಾಜನಗರ, ಮೈಸೂರು, ರಾಮನಗರ, ಮಂಡ್ಯ, ಇನ್ನು ತುಂಬಾ ಇದೆ ಸರ್. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, 31 ಡಿಸ್ಟ್ರಿಕ್ಟ್ ಮುಗಿಸ್ತೀನಿ ಸರ್. 31 ಡಿಸ್ಟ್ರಿಕ್ಟ್ ನಮ್ದು ಟೋಟಲ್ ಪ್ರವಾಸ ಇರೋದು. 31 ಡಿಸ್ಟ್ರಿಕ್ಟ್, 88 ತಾಲೂಕು. ಇಲ್ಲಿವರೆಗೂ ಬಹುಶಃ ಯಾರು ಮಾಡಿಲ್ಲ ಅಂತ ನಾನು ಅನ್ಕೊಂತೀನಿ. ಇನ್ ಮುಂದೆ ನನ್ನ ಕೈಲೂ ಆಗಲ್ಲ ಅನ್ಕೊಂತೀನಿ. ಸಿನಿಮಾದಲ್ಲಿ ಪ್ರೇಕ್ಷಕರು ಏನು ನಿರೀಕ್ಷೆ ಇಟ್ಕೋಬಹುದು ಸರ್ ನಿಮ್ಮ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಮೊದಲನೇದಾಗಿ ಸಿನಿಮಾ ಮಾಧ್ಯಮ ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಾ, ಅದಕ್ಕೆ ಯಾವುದೇ ರೀತಿ ಕೊರತೆ ಇರಲ್ಲ ಮೊದಲನೇದಾಗಿ. ಅದಾದ್ಮೇಲೆ ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೆಲವೊಂದಷ್ಟು ಒಳ್ಳೆ ವಿಷಯಗಳು ಮೆಸೇಜ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಲೇಬೇಕಾಗುತ್ತೆ. ಅದು ಅದ್ಭುತವಾದ ಮೆಸೇಜ್ ಇದೆ. ಅದು ಸಿನಿಮಾ ನೋಡ್ಬೇಕಾದ್ರೆ ಈಗ ಅದನ್ನ ಬಿಟ್ಕೊಡಕ್ಕಾಗಲ್ಲ. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಫ್ಯಾಮಿಲಿ ವ್ಯಾಲ್ಯೂಸ್ ಇರೋಂಥ ಸಿನಿಮಾ. ಯೂತ್ ಇರೋದು, ಯೂತ್ಸ್ಗೆ ಅಟ್ರಾಕ್ಟ್ ಮಾಡ್ಬೇಕು, ಎಂಟರ್ಟೈನ್ ಮಾಡ್ಬೇಕು, ಅದು ಒಂದು ಸತ್ಯ. ಅದ್ರ ಜೊತೆಗೆ ಅವ್ರನ್ನ ಒಳಗೆ ಕರೆದ್ಮೇಲೆ ಕೂರಿಸಿ ಅವರಿಗೆ ಏನ್ ಒಳ್ಳೆ ವಿಷಯಗಳು ಹೇಳ್ಬೇಕು. ಅದು ತುಂಬಾ ಅದ್ಭುತವಾಗಿ ಹೇಳಿದೆ. ಅದು ಅಚ್ಚುಕಟ್ಟಾಗಿ ಎಲ್ಲರೂ ಪಾತ್ರಗಳು ಅಭಿನಯಿಸಿದಾರೆ ಕೂಡ. ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಮುಂದಿನ ದಿನಗಳಲ್ಲಿ ನೋಡ್ತಿರೋದು. 2ನೇ ಸಿನಿಮಾಗೆ ಸ್ಟೈಲಿಶ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ದುರ್ಗದಲ್ಲಿ. ಏನ್ ಅನ್ಸುತ್ತೆ ಸರ್ 2ನೇ ಸಿನಿಮಾ? ಏನ್ ಹೇಳಿ ಸರ್, ಪಾಪ ಅವ್ರ ಖುಷಿಯಿಂದ ಅವ್ರಿಗೂ ಕೊಟ್ಟಿದ್ದಾರೆ ಅಭಿಮಾನಿಗಳು. ನಾವುಗಳು ನಿರ್ಮಾಪಕರಿಗೆ ಅನ್ನದಾತರು ಅಂತೀವಿ. ಅದನ್ನ ನಿಜವಾಗ್ಲೂ ಅನ್ನದಾತರು ಜನ. ಅವ್ರು ಅನ್ನ ಹಾಕಿದ್ರೆ ನಮ್ಗೆ ಅನ್ನ ಬೀಳೋದು ನಿರ್ಮಾಪಕರ ಮುಖಾಂತರ. ಸೊ ಅದಕ್ಕೆ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿ. ವೆಲ್ ಸರ್. ನಿಮ್ ಸಿನಿಮಾದಲ್ಲಿ ಇಬ್ರು ನಾಯಕ ನಟಿ ಹೌದು. ಯಾವ ತರ? ಇಬ್ರು ಇದಾರೆ, ಮಲಾಯ್ಕ ಅವ್ರು ಇದಾರೆ ಹಾಗೂ ರಚಿತಾರಾಮ್ ಅವರು ಇದಾರೆ. ಅವರು ಸಹ ಇವತ್ತು ನೈಟ್ ಇವೆಂಟ್ ಬರ್ತಾ ಇದ್ದಾರೆ. ಸೊ ಇಬ್ರು ಪಾತ್ರನೂ ಬೇರೆ ಇದೆ. ಅಂದ್ರೆ ಈಗ ರಚಿತಾರಾಮ್ ಅವ್ರಿಗೂ 2 ತರ ಶೇಡ್ ಇದೆ, ಮಲಾಯ್ಕ ಅವ್ರಿಗೂ 2 ತರ ಶೇಡ್ ಇದೆ ಪಾತ್ರದಲ್ಲಿ, ಜಾಹಿದ್ ಅವ್ರಿಗೆ 3 ತರ ಶೇಡ್ ಇದೆ. ಸೊ ಇದು ನಾನ್ ಲೀನಿಯರ್ ಅಲ್ಲಿ ಹೇಳಿರೋಂಥ ಸ್ಕ್ರಿಪ್ಟ್. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಥೆ. ನಿಮಗೆ ಬೇರೆದೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಇಡೀ ಸಿನಿಮಾ. ಸಿನಿಮಾದ ಟೋಟಲ್ ಬಜೆಟ್ ನಿರ್ಮಾಪಕರಿಗೆ ಕೇಳಿದ್ರೆ ಒಳ್ಳೇದು ಸರ್. ಕನ್ನಡ ಸರ್, ಕನ್ನಡ ಮಾತ್ರ ಸರ್. ಕನ್ನಡ ಸಾಂಗ್ಸ್ ಈಗ ಆಲ್ರೆಡಿ ಅಯ್ಯೋ ಶಿವನೇ ಅನ್ನೋ ಸಾಂಗ್ ಅಂತೂ ಎಲ್ಲಾರ ಮನೇಲೂ ಓಡ್ತಾನೆ ಇದೆ. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಮಕ್ಳು ಆಡ್ತಾರೆ. ಇವತ್ತು ಯಾವ್ದೇ ಇವೆಂಟ್ ಹೋದ್ರು
ನಾವೊಂದ್ ಸಾಲ ಆಡಿದ್ರೆ ಕೂತಿರೋ ಪ್ರೇಕ್ಷಕರು ಅವ್ರೊಂದ್ ಸಾಲ ಆಡ್ತಾರೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ. ಈಗ ಅದಾದ್ಮೇಲೆ 2 ಸಾಂಗ್ ರಿಲೀಸ್ ಮಾಡಿದ್ವಿ. ಇವತ್ತು ಒಂದು ಸಾಂಗ್ ರಿಲೀಸ್ ಆಗಿದೆ. ಮತ್ತೆ ಇದನ್ನ ನಾವು ಇವತ್ತು ದಾವಣಗೆರೆ ಜನಗಳ ಮೂಲಕ ರಚಿತಾರಾಮ್ ಅವರು, ಯಾಕಂದ್ರೆ ಅವ್ರು ಜಾಹಿದವ್ರು ಮತ್ತೆ ಇವರಿಬ್ರು ಪೇರ್ದು ಆಲ್ರೆಡಿ ಒಂದು ಹಿಟ್ ಆಗೋಗಿದೆ. ಈಗ ಈ ಪೇರ್ದು ಒಂದು ಸಾಂಗ್ ರಿಲೀಸ್ ಮಾಡಿರ್ಲಿಲ್ಲ, ಅದು ಇವತ್ತು ದಾವಣಗೆರೆಲ್ಲೇ ಎಲ್ಲ ಜನಗಳ ಮುಂದೆ ರಿಲೀಸ್ ಮಾಡ್ಬೇಕು ಅನ್ನೋದು. ಸೊ ಅದು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ಒಂದಿಲ್ಲ ರೆಸ್ಪಾನ್ಸ್ ಬರ್ತಾ ಇದೆ. ಟೋಟಲ್ ಎಷ್ಟು? ಇನ್ನು ಇದು 4 ಸಾಂಗ್ಸ್ ಮೇನ್ ಈಗ ರಿಲೀಸ್ ಆಗಿರೋದು. ಇನ್ನೆರಡು ಚಿಕ್ಕ ಬಿಟ್ ಸಾಂಗ್ ಕತೆಗೆ ಪೂರಕವಾಗಿ ಅಲ್ಲಲ್ಲಿ ಬರುತ್ತೆ. ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀರಿ, ಪ್ರಮೋಷನ್ ಮಾಡಿರ್ತೀರಿ, ಆದ್ರೆ ಪೈರಸಿ ಕಾಟ ಒಂದು ದೊಡ್ಡ ಮೂಲವಾಗಿ ಕಾಡ್ತಾರೆ. ನಾನು ಹೇಳಿ. ಏನ್ ಹೇಳಕ್ಕಾಗತ್ತೆ ಸರ್, ಈ ಕಳ್ಳರಿಗೆ ಕಳ್ತನ ಮಾಡೋದ್ ಬಿಡ್ರಿ ಅಂತ ಬಿಡ್ತಾರ ಅವ್ರು ಮಾಡೋದ್ ಕೆಲಸ ಅವ್ರು ಮಾಡ್ತಿರ್ತಾರೆ. ನಾವ್ ಏನ್ ನಮ್ ಸಿನಿಮಾನ ಹೇಗ್ ಸೇವ್ ಮಾಡ್ಕೊಳ್ಬೇಕು, ಎಷ್ಟು ಪೈರಸಿನ ತಡಿಯಕ್ಕಾಗತ್ತೆ ನಾವು ತಡಿತೀವಿ. ಅದಕ್ಕೆ ಫುಲ್ ಸ್ಟಾಪ್ ಆಗ್ಬೇಕು ಅಂದ್ರೆ ಕರ್ನಾಟಕದ ಎಷ್ಟು ಸೂಪರ್ ಸ್ಟಾರ್ಗಳಿದಾರಲ್ಲ ಅವರಷ್ಟು ನಿಂತ್ಕೊಂಡ್ರು ಆಗಲ್ಲ. ಇಡೀ ಇಂಡಿಯಾದು ಎಷ್ಟು ಸ್ಟಾರ್ಗಳಿದ್ದಾರೆ, ಎಷ್ಟು ಹೀರೋಗಳಿದ್ದಾರೆ, ಎಷ್ಟು ಕಲಾವಿದಿದ್ದಾರೆ, ಅವರೆಲ್ಲರೂ ಕೂಡ ಒಗ್ಗಟ್ಟಿಗೆ ಒಂದಾಗಿ ನಿಂತರೆ ಇದಕ್ಕೆ ಇನ್ನೊಂದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಪೈರಸಿ ಕಡೆಗೆ ಒಂದು ಕಠಿಣ ಕಾನೂನು ತರಬೇಕು ಆಗ್ಲಿ. ಅದಿದೆ ಸರ್, ಕಾನೂನು ಪ್ರಕಾರ ಇದೆ. ಅದು ಮಾಡಾಗಿಲ್ಲ, ಇಲ್ಲಿಗಲ್ ಆಕ್ಟಿವಿಟಿನೇ ಅದು. ಸೊ ಆದ್ರೆ ಏನಂದ್ರೆ ಅದು ಡಿಜಿಟಲ್ ಅನ್ನೋದು ಹ್ಯಾಕರ್ಸ್ ಅನ್ನೋದು ಇವತ್ತು ಮನೆಯಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಅಷ್ಟು ಸ್ಪೀಡ್ ಇದ್ದಾರೆ. ಯಾರು ಎಲ್ಲೇ ಆಕ್ಟ್ ಮಾಡ್ತಾರೆ, ಎಲ್ಲೇ ಅದು ಆಲ್ರೆಡಿ ನಾವು ಡಿಲೀಟ್ ಮಾಡಿಸೋಳಗೆ ಇನ್ಯಾರೋ 10 ಜನ ಡೌನ್ಲೋಡ್ ಮಾಡಿರ್ತಾರೆ. ಕೆಲವು ಯೂತ್ಸ್ಗೆ ಏನಾಗುತ್ತೆ, ಅವ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡಕ್ಕಾಗುತ್ತೋ ಇಲ್ವೋ, ಅವ್ರಿಗೆ ಅದ್ರಲ್ಲೇ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಸರಿನಾ ತಪ್ಪು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ. ಆದ್ರೆ ಅದರಿಂದ ಯಾರಿಗೂ ಲಾಭ ಇಲ್ಲ. ಅವ್ರೇನು ಅದನ್ನ ತಗೊಂಡಿದ್ರೆ ಅದರಿಂದ ಏನು ದುಡ್ಡು ಮಾಡಲ್ಲ. ಆದ್ರೆ ಅವ್ರಿಗೆ ಏನ್ ಕ್ರೇಜ್ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದಿನ ಅರ್ಥ ಆಗುತ್ತೆ, ದೊಡ್ಡವರಾದಾಗ ಒಬ್ಬ ಪ್ರೊಡ್ಯೂಸರ್ ಅಷ್ಟು ದುಡ್ಡು ಹಾಕಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು. ಅದು ದಯವಿಟ್ಟು ಅವರೆಲ್ಲ ಅರ್ಥ ಮಾಡ್ಕೊಂಡು ಅವ್ರಿಗೆ ನಾನೇ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾರು ಪೈರಸಿ ಮಾಡ್ಬೇಡಿ ಅಂತ ಅಷ್ಟೇ ಕೇಳ್ಕೊಬೋದು ನಾವು ಅಷ್ಟೇ. ಪೈರಸಿ ವಿರುದ್ಧ ನೀವೇನಾದ್ರು ಘೋಷಣೆ ಮಾಡಿದ್ರೆ ಸರ್ ಹೇಗೆ? ಇಲ್ಲ ಸರ್, ಒಂದಷ್ಟು ಕಂಪನೀಸ್ ಇದೆ ಸರ್, ಅವ್ರ ಪೈರಸಿನ ತಡೀತಾರೆ. ವೆಬ್ಸೈಟ್ಸ್ ಅಲ್ಲಿ ಎಲ್ಲಾದ್ರೂ ಸಿನಿಮಾ ಹಾಕಿದ್ರೆ, ಟೆಲಿಗ್ರಾಮ್ ಅಲ್ಲಿ ಹಾಕಿದ್ರೆ, ನಾವೆಲ್ಲೋ ಒಂದ್ ಕಡೆ ನಮ್ ಕಣ್ ಬಿತ್ತು ಅಂದ್ರೆ ಅವ್ರಿಗೆ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತಾರೆ. ನಮ್ ಕೈಲಿ ಅಷ್ಟೇ ಮಾಡಕ್ಕಾಗೋದು. ಏನಕ್ಕಂದ್ರೆ ಇವಾಗ ಟೆಕ್ನಾಲಜಿ ಇದೆಲ್ಲ ತುಂಬಾ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ರೋದ್ರಿಂದ ನಮ್ ಕೈಲಿ ಅದು ಬಹುಶಃ ಅದು ನಿಲ್ಸಕ್ ಆಗಲ್ಲ ಅನ್ಕೊಂತೀನಿ. ಅಲ್ಲ, ಈಗ ಒಂದಿಷ್ಟು ಟೋಲ್ ಪೇಜ್ಗಳು ಒಂದು ಸಿನಿಮಾ ವಿರುದ್ಧವೂ ಪ್ರಚಾರ ಮಾಡುತ್ತೆ, ಅದ್ರ ಪರವಾಗಿ ಪ್ರಚಾರ ಮಾಡುತ್ತೆ. ಆ ರೀತಿ ನಿಮ್ಮ ಕಲ್ಟ್ ಸಿನಿಮಾಗಳು ಕಟ್ಟಿದೆ ಟೋಲ್ ಪೇಜ್ಗಳಲ್ಲಿ? ನಾವ್ ಇಲ್ಲಿವರೆಗೂ ನಾವು ನೋಡಿರಾಗ ಎಲ್ಲ ಪಾಸಿಟಿವ್ ಆಗೇ ಇದೆ ಸರ್. ನಾವ್ ಯಾವತ್ತೂ ಏನ್ ನೆಗೆಟಿವ್ ಗಮನಿಸಿಲ್ಲ. ನಮ್ ಸಿನಿಮಾ ಬಗ್ಗೆ ಎಲ್ಲ ಒಳ್ಳೆ ಪಾಸಿಟಿವ್ ಇದೆ. ನಾಳೆ ಬರೋ ಸಾಧ್ಯತೆ ಏನಾದ್ರು ಬರೋ ಸಾಧ್ಯತೆ? ಟ್ರೋಲರ್ಸ್ ಇಂದ ಎಲ್ಲ ಬರುತ್ತೆ. ಈಗ ಏನ್ ಮಾತಾಡಿದ್ರು ಬರುತ್ತೆ, ಮಾತಾಡ್ಲಿಲ್ಲ ಅದೊಂಥರ ಎಂಟರ್ಟೈನ್ಮೆಂಟ್ ಆಗೋಗಿದೆ. ಈಗ ನೋಡ್ತಿದಿರಲ್ಲ, ಸುಮ್ನೆ ಏನೇನ್ ವಿಷಯಕ್ಕೂ ಟ್ರೋಲ್ ಮಾಡ್ತಿರ್ತಾರೆ, ಅದಕ್ಕೆ ಇನ್ನೊಂದೇನೋ ಸಾಂಗ್ ಎಡಿಟ್ ಮಾಡ್ತಿರ್ತಾರೆ, ಹಾಕ್ತಿರ್ತಾರೆ. ಈಗ ಕೆಲವೊಂದು ಈಗ ನೋಡಿ ಮಾಧ್ಯಮಗಳಲ್ಲಿ ಈಗ ಸುಮ್ನೆ ನಾವು ಕೂತ್ಕೊಂಡು ಮಾತಾಡೋದಕ್ಕೂ ನಮ್ಗೊಂದು ರೆಡ್ ಕಲರ್ ರೌಂಡ್ ಮಾರ್ಕ್ ಹಾಕ್ಬಿಟ್ಟು ಏನೋ ಒಂದು ಲೈನ್ ಹಾಕೋದಕ್ಕೂ ಅದು ನೋಡೋರ್ಗೆ ಇಂಟ್ರೆಸ್ಟಿಂಗ್ ಜಾಸ್ತಿ. ಫಾರ್ ಎಕ್ಸಾಂಪಲ್, ಈಗ ನಾವ್ ಎಷ್ಟೋ ಮಾತಾಡ್ತೀವಿ, ನಾವ್ ಮಾತಾಡೋ ವಿಷಯನೇ ಬೇರೆ, ಅಲ್ಲಿ ತಮ್ಮನೆಲ್ಲ ಹಾಕೋದೇ ಬೇರೆ. ಅದ್ರೊಳಗೆ ನೋಡ್ರೆ ಏನಿರಲ್ಲ, ಒಳ್ಳೆ ವಿಷಯನೇ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂಥರ. ಸರ್, ಈ ಸಿನಿಮಾದಲ್ಲಿ ಫಸ್ಟ್ ಪೋಸ್ಟ್ ಬಿಟ್ಟಿದ್ದು ಅದು ಲೆಕ್ಕ ಯಾರ್ದು ಅಂತ ಗೊತ್ತಾಗಿತ್ತು. ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಫಸ್ಟ್ ಪೋಸ್ಟ್ ಅದೇ ಹೌದೌದು, ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಮ ಊರಿನ ಹುಡುಗಿ ನಮ್ದು ಸೀರಿಯಲ್ ಇಂದ ಸಿನಿಮಾವರೆಗೂ ಇಲ್ಲಿವರೆಗೂ ನನ್ನ ಜರ್ನಿ ಆಗಿದೆ. ಎಲ್ಲರೂ ಸಪೋರ್ಟ್ ಮಾಡಿದ್ರ, ತುಂಬಾ ಖುಷಿ ಆಗುತ್ತೆ. ನನ್ನೂರಲ್ಲೇ ನಾನು ಪ್ರೆಸ್ ಮೀಟ್ ಮಾಡ್ತಿರೋದು. ಇವತ್ ಸಂಜೆ ಪ್ರೀ ರಿಲೀಸ್ ಈವೆಂಟ್ ನನ್ನೂರಲ್ಲಿ ಇರೋದು ನನಗೆ ಒಂದ್ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ನೀವೆಲ್ಲರೂ ಬಂದು ನಿಮ್ಮ ಕುಟುಂಬ ಜೊತೆ ಬಂದು ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ. ಹಾಗೆ ಜನವರಿ 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನನ್ನ ಮೊದಲನೇ ಸಿನಿಮಾ, ಎರಡನೇ ಎಲ್ಲದಕ್ಕೂ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ. ಮೊದಲನೇ ಸಿನಿಮಾ ನಂದು ಅನಿಲ್ ಸರ್ ಕಾಂಬಿನೇಷನ್ ನಲ್ಲಿ ಬಂದಿರೋ ಸಿನಿಮಾ. ಈಗ ನಂದು ಅವ್ರದ್ದು 2ನೇ ಸಿನಿಮಾ ಬರ್ತಾ ಇದೆ. ಸೊ ಅದ್ ಹಿಟ್ ಕೊಟ್ಟಿದೀವಿ. ಇದನ್ನು ಕೂಡ ಡೆಫಿನೆಟ್ಲಿ ನಿಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ಎಲ್ಲರ ಹತ್ರ ಕೇಳ್ಕೊಳ್ಳೋದು ನಿಮ್ಮ ಮೀಡಿಯಾ ಮೂಲಕ ನೀವು ಜನಕ್ಕೆ ಜನವರಿ 23 ಅನ್ನೋ ಡೇಟ್ ನ ತಲುಪಿಸ್ಬೇಕು ಅನ್ನೋದು ಅಷ್ಟೇ. ಧನ್ಯವಾದಗಳು. ಇನ್ನೇನಾದ್ರು ಪ್ರಶ್ನೆ ಇದೀವಿ ಇಲ್ಲಿವರೆಗೂ? ಸೊ ಹೋಗ್ತಾ ಈಗ ಇತ್ತೀಚೆಗೆ ಕ್ರೇಜ್ ಜಾಸ್ತಿ ಆಗ್ತಿದೆ. ಇವ್ರು ಏನು ಪ್ರವಾಸ ಮಾಡಕ್ ಶುರು ಮಾಡಿದ್ರು ಅವಾಗಿಂದ, ಆಮೇಲೆ ನಮ್ಮ ಕಂಟೆಂಟ್ಗಳು ಏನೇನು ಬಂತು ಅದಕ್ಕೆಲ್ಲದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಇದು ಹಿಂಗೆ ಹೋಗ್ತಾ ರಿಲೀಸ್ ಹತ್ರ ಇನ್ನೂ ಚೆನ್ನಾಗಿ ಬೂಮ್ ಆದ್ರೆ ಇನ್ನೊಂದಷ್ಟು ಥಿಯೇಟರ್ಸ್ಗಳು ಜಾಸ್ತಿ ಮಾಡ್ತೀವಿ. ಕೆಲವರು ಹೊಸ ಸಿನಿಮಾಗಳು ಮಾಡಿದ್ರೆ ಥಿಯೇಟರ್ 1-2 ಕೊಡ್ತಾರೆ. ಆತರ ಏನಿಲ್ಲ ಸರ್. ಉದಾಹರಣೆ ಶಿವಲೀಲಾ ಹಾ, ಒಂದೇ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರೆಲ್ಲ ಕಣ್ಣೀರೆಲ್ಲ ಹಾಕ್ಬೇಕು. ಎಲ್ಲಿ? ಬೆಂಗಳೂರು. ಹಾ, ನನಗೆ ಸಿನಿಮಾ ತಂದ್ಬಿಟ್ಟು ಒಂದು ದೊಡ್ಡ ಮಾಫಿಯಾ ಸರ್, ಎಸ್ಪೆಷಲಿ ಥಿಯೇಟರ್ಸ್. ಅದ್ರಲ್ಲಿ ನಾನು ಒಂದ್ಸತಿ ನನ್ನ ಮೊದಲನೇ ಸಿನಿಮಾಗೂ ನನಗೂ ಆ ತೊಂದರೆ ಅದು ನಾನು ಅನುಭವಿಸಿದ್ದೀನಿ ಅನ್ನೋ ನನಗೂ ಗೊತ್ತು. ಏನಕ್ಕಂದ್ರೆ ನಂದು ಫಸ್ಟ್ ಸಿನಿಮಾಗೆ ಅವ್ರು ಕೊಟ್ಟಿದ್ದು 100 ಸ್ಕ್ರೀನ್ಸ್. 4-5 ದಿವಸ ಆದ ತಕ್ಷಣ ಇಮಿಡಿಯೇಟ್ 50ಗೆ ತಗೊಂಬಂದು ನಿಲ್ಸಿದ್ರು.
ದೇವ್ರ ದಯೆಯಿಂದ ನನಗೊಂದು ಬ್ಯಾಕ್ಗ್ರೌಂಡ್ ಇತ್ತು, ನೆಟ್ವರ್ಕ್ ಇತ್ತು, ಹಂಗೆ ಹೆಂಗೋ ಒಂದು ಮಾಡಿಕೊಂಡು ಮತ್ತೆ ನಾನು ಥಿಯೇಟರ್ ಸ್ಕ್ರೀನ್ಸ್ ನಾನು ಜಾಸ್ತಿ ಮಾಡ್ಕೊಂಡೆ. ಆ ಕಷ್ಟ ಅನ್ನೋ ನನಗೂ ಗೊತ್ತು ಸರ್, ಬಟ್ ಏನು ಮಾಡೋಕ್ಕಾಗಲ್ಲ. ಈ ಮಾಫಿಯಾ ಅವ್ರು ಎಲ್ಲರೂ ಒಂದೇ, ಅವ್ರು ಯಾರಿಗೂ ಬಿಡಲ್ಲ. ಥಿಯೇಟರ್ಸ್ ನನ್ನ ಬಗ್ಗೆ ಹೇಳ್ತಾರದು. ಬಟ್ ನಾನು ಹೇಳೋದು ಒಂದೇ ಸರ್, ಡೇಟ್ ತುಂಬಾ ಇಂಪಾರ್ಟೆಂಟ್. ನಾವು ಯಾವ ಡೇಟ್ಗೆ ಬರ್ತಾ ಇದೀವಿ ಅಂತ ಹೇಳಿ. ಈಗ ಜನವರಿ 23ಗೆ ನಮ್ದು ಬಿಟ್ರೆ ದುನಿಯಾ ವಿಜಯ್ ಸರ್ ಬಿಟ್ರೆ ಸಿನಿಮಾ ಇನ್ನು ಯಾರ್ದು ಬರ್ತಾ ಇಲ್ಲ. ಸೊ ನಮ್ಮ ಹತ್ರ ಸಫಿಷಿಯಂಟ್ ಥಿಯೇಟರ್ಸ್ ಇದೆ. ಸೊ ಎಷ್ಟು ಥಿಯೇಟರ್ಸ್ ಇದೆ, 50-50 ಅವ್ರಿಗೂ 50 ಹೋಗುತ್ತೆ, 50 ನಮ್ ಬರುತ್ತೆ. ಇಲ್ಲ ಅವ್ರು ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವ್ರು ಒಂದು 60% ಹೋಗ್ಬೋದು, ನನಗೆ ಒಂದು 40% ಅಂದ್ರೆ ಮಿನಿಮಮ್ ಸಿಗುತ್ತೆ. ಬಟ್ ಹೊಸೊಬ್ರಿಗಂತೂ ಅದು ಅನ್ಯಾಯ ಅಂತೂ ಆಗ್ತಾನೆ ಇದೆ ಸರ್. ಅದಕ್ಕೆ ಫಿಲ್ಮ್ ಚೇಂಬರ್ ಅವರು ಅದಕ್ಕೆ ಒಂದು ಕ್ರಮ ತಗೊಂಡು ಅದನ್ನ ಒಂದು ನೋಟಿಸ್ ಕಳಿಸಿದ್ರೆ, ಇಲ್ಲಪ್ಪ ಹೊಸೊಬ್ರು ಆಗಿರ್ಲಿ ಸ್ಟಾರ್ ಆಗಿರ್ಲಿ ಮಿನಿಮಮ್ ಅಂತೂ ಒಂದು ಕನ್ನಡ ಸಿನಿಮಾಗೆ ಅಂತ ಇಷ್ಟಂತೂ ನೀವು ಥಿಯೇಟರ್ಸ್ಗಳು ಕೊಡಬೇಕು ಅಂತ ಹೇಳಿ ಅದು ಫಿಲ್ಮ್ ಚೇಂಬರ್ ಇಂದ ಆಗ್ಬೇಕು ಸರ್. ಸ್ಟಾರ್ ಅವ್ರ ಬಗ್ಗೆ ಸ್ಟಾರ್ ಅವ್ರ ಇದೆ ಅಲ್ಲ ಸ್ಟಾರ್ ಅವ್ರ ಇಲ್ಲಿ ಏನು ಇದೆ, ಅದು ಇದ್ದೇ ಇರುತ್ತಲ್ವಾ ಸರ್, ಅದೆಲ್ಲ ಕಾಮನ್. ಆಮೇಲೆ ಕೆಲವು ಸಲ ನಾವು ನೋಡ್ತಿಲ್ಲ ಸರ್, ನಾವು ಇಂಡಸ್ಟ್ರಿ ಒಳಗೆ ಇರ್ತೀವಲ್ಲ, ಎಲ್ಲರೂ ಅಲ್ಲಿ ಚೆನ್ನಾಗೇ ಇದಾರೆ, ಎಲ್ಲರೂ ಆರಾಮಾಗೇ ಇದಾರೆ. ಹೊರಗಡೆ ಪಬ್ಲಿಕ್ ಅಲ್ಲಿ ಅವ್ರವ್ರದ್ದೇ ಏನಕ್ಕೆ ಅವ್ರು ಏನಕ್ಕೆ ಹೊಡೆದಾಡ್ತಾರೆ ಒಂದೊಂದ್ಸಲ ನಾವ್ ಹೇಳ್ತೀವಲ್ಲ, ಸಿನಿಮಾನ ಎಂಟರ್ಟೈನ್ಮೆಂಟ್ ಇಂದ ನೋಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀವಿ. ಯಾವತ್ತಿದ್ರು ನಿಮ್ಮ ಹೀರೋಗಳು ನಿಮ್ಮ ಪೇರೆಂಟ್ಸೇನೆ, ಯಾವತ್ತು ಪೇರೆಂಟ್ಸ್ ನಿಮ್ ಫ್ರೆಂಡ್ ಸರ್ಕಲ್, ಸಿನಿಮಾನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ. ಯಾರನ್ನು ನಾವು ಹಂಗೆ ಹಿಂಗೆ ಅನ್ಬಿಟ್ಟು ನಾವು ಅವ್ರ ಪರವಾಗಿ ಹೋರಾಡ್ತೀವಿ, ಇವ್ರ ಪರವಾಗಿ ಹೋರಾಡ್ತೀವಿ, ಎಲ್ಲ ನಾನ್ ಸೆನ್ಸ್ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ, ಅವ್ರ ನಿಟ್ಟಲ್ಲಿ ಅವ್ರೇನೋ ಸಾಧನೆ ಮಾಡಕ್ ಕೊಟ್ಟವ್ರು. ಇವ್ರು ಸಿನಿಮಾ ನೋಡ್ಬೇಕು, ಅವ್ರ ಸಾಧನೆಯಲ್ಲಿ ಅವ್ರು ಮುಂದುವರಿಬೇಕಷ್ಟೇ. ರಾಜಕಾರಣಿಗಳಿಗೆ ಭೇಟಿ ಆದ್ರೆ ರಾಜಕೀಯಕ್ಕೆ ಹೋಗ್ಬೇಕಂತ ಎಲ್ಲಿದೆ ಸರ್, ನೀವು ಹೇಳಿ. ಸಿನಿಮಾ ಇಂಡಸ್ಟ್ರಿ ಬಟ್ ಆದ್ರೂ ನೀವು ರಾಜಕೀಯ ಜಾಸ್ತಿ ಕಾಂಟ್ಯಾಕ್ಟ್ ಇರ್ತಿರಲ್ಲ, ನಮ್ ತಂದೆ ರಾಜಕಾರಣಿ ಆಗಿರೋದ್ರಿಂದ ನಂಗೆ ಅಫ್ಕೋರ್ಸ್ ಎಲ್ರು ಫ್ರೆಂಡ್ಸ್ ಇರ್ತಾರೆ. ಸೊ ಭೇಟಿ ಆಗ್ಲೇಬೇಕು. ದಾವಣಗೆರೆಗೆ ಬಂದ್ರೆ ದಾವಣಗೆರೆ ಲೋಕಲ್ ಲೀಡರ್ಸ್ ಆಗ್ಬಹುದು, ಕಾಂಗ್ರೆಸ್ ಲೀಡರ್ಸ್ ಆಗ್ಬಹುದು, ಬರ್ತಾರೆ ಪಾಪ ಪ್ರೀತಿಯಿಂದ ಒಂದ್ ಸನ್ಮಾನ ಮಾಡಕ್ಕೆ, ಹಾಲು ಶಾರ ಅವ್ರ ಒಂದು ಪ್ರೀತಿಯಿಂದ ಬರ್ತಾರೆ. ನಾನು ಇಲ್ಲ ಅನ್ನಕ್ಕಾಗತ್ತಾ, ಬರಬೇಡಿ ನೀವು ಹಂಗೆ ಅಂತ ಹೇಳಿ. ಸೊ ಏನು ಮಾಡಕ್ಕಾಗಲ್ಲ ಸರ್. ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನನ್ನ ಇದು ಫೀಲ್ಡ್ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಪೈರಸಿ ಮಾಫಿಯಾ ಥಿಯೇಟರ್ ಮಾಫಿಯಾದಿಂದ ಹೊಸ ಕಲಾವಿದರಿಗೆ ಹೊಸ ಬರ್ತಾರೆ. ಆ ಮಾಫಿಯಾ, ಥಿಯೇಟರ್ ಮಾಫಿಯಾ ತುಂಬಾ ದೊಡ್ಡದು ಸರ್. ಪೈರಸಿ ಸೆಕೆಂಡ್ ಆಗಿದ್ರೆ ಅದು ಫಸ್ಟ್ ಅಂತ ನಾನು ಹೇಳ್ತೀನಿ. ಇದು ತುಂಬಾ ದೊಡ್ಡ ತಪ್ಪು ಸರ್, ದೊಡ್ಡ ಮಾಫಿಯಾ ಅದು. ಅದ್ರಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಆ ನೋವು ನನ್ಗೆ ಏನಂತ ಗೊತ್ತು. ಏನಕ್ಕಂದ್ರೆ ನನ್ನ ಹತ್ರ ಇಷ್ಟೊಂದು ದುಡ್ಡು ಇಟ್ಕೊಂಡು, ಪವರ್ ಇಟ್ಕೊಂಡು, ನೆಟ್ವರ್ಕ್ ಇಟ್ಕೊಂಡು, ಇಷ್ಟೆಲ್ಲ ಇಟ್ಕೊಂಡು ನನಗೇನೆ ಹ್ಯಾಮಾರ್ಸಿದ್ರಂತೆ ಪಾಪ ಹೊಸಗುದ್ ಕತೆ ಏನು. ಸೊ ಆ ಕಷ್ಟ ನನ್ಗೆ ಗೊತ್ತು. ಆದ್ರೆ ಯಾರ ನಿಂತ್ಕೊಂಡ್ರು ಕೂಡ ಅವ್ರ ಪರ ನಂತ ನಾನು ನಿಂತ್ಕೊಳ್ತೀನಿ. ಈಗ ನಾನು ಅನುಭವಿಸಿದ್ದೀನಿ. ಸೊ ನಾನು ಅವ್ರ ಪರ ನಿಂತ್ಕೊಳ್ತೀನಿ. ಫಿಲ್ಮ್ ಚೇಂಬರ್ ಅವರೇ ಮಾಡ್ಬೇಕು ಸರ್, ಫಿಲ್ಮ್ ಚೇಂಬರ್ ಅವರೇ ಮಾಡ್ಬೇಕು. ಬೇರೆ ಯಾರು ಹೇಳಿದ್ರು ಕೂಡ ಅದು ನಡೆಯಲ್ಲ ಸರ್. ಫಿಲ್ಮ್ ಚೇಂಬರ್ ಅವ್ರು ಮಾಡಿದ್ರೇನೆ, ಅವ್ರು ಕ್ರಮ ತಗೊಂಡ್ರೆ ಅವಾಗ ಒಂದ್ ಸ್ವಲ್ಪ ಅಚ್ಚುಕಟ್ಟಾಗಿ ಒಂದು ಕಾನೂನು, ಒಂದು ರೀತಿ ಇರೋದ್ರೆ ಆಗುತ್ತೆ. ಈಗ ಸದ್ಯಕ್ಕೆ ಫಸ್ಟ್ ಕಲ್ಟ್ ಆಗ್ಲಿ ಸರ್. 2-3 ಸಿನಿಮಾ ರೆಡಿ ಮಾಡ್ಕೊಂಡಿದ್ದೀನಿ. 3ನೇ ಸಿನಿಮಾ ಈ ವರ್ಷನೇ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ವರ್ಷ ಎಂಡ್ ಒಳಗಡೆ ರಿಲೀಸ್ ಮಾಡ್ಬೇಕು ಅಂತ ಅದೇ ತರ ಪ್ಲಾನ್ ನಡೀತಾ ಇದೆ. ಸದ್ಯಕ್ಕೆ ಕಲ್ಟ್ ಆದ್ಮೇಲೆ ಇಮ್ಮಿಡಿಯೇಟ್ ಆಗಿ ಅದೊಂದು ಅನೌನ್ಸ್ ಮಾಡ್ತೀನಿ ಸರ್. ಫುಲ್ ಮೂವಿಯಲ್ಲಿ ಇದ್ದಾರೆ ಸರ್ ಅವರ ಚಿತ್ತಾರಾಮ್ ಅವರು ಮೇನ್ ಲೀಡ್ ಹೀರೋಯಿನ್, ಮಲೈಕಾ ಅವರು ಮೇನ್ ಲೀಡ್ ಹೀರೋಯಿನ್. ಅವರು ಪಾಪ ಪ್ರೆಸ್ ಮೀಟ್ ಬರ್ಬೇಕಾಗಿತ್ತು, ಅಲ್ಲಿ ತುಮಕೂರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋದ್ರಿಂದ ಪಾಪ ಅವ್ರಿಗೆ ಬರಕ್ ಆಗ್ಲಿಲ್ಲ. ಇನ್ನೊಂದು ಅರ್ಧ ಗಂಟೆ 40 ನಿಮಿಷ ಅವರು ಇಲ್ಲಿ ರೀಚ್ ಆಗ್ತಾರೆ. ಸಾಯಂಕಾಲ ನೀವು ಕಾರ್ಯಕ್ರಮದಲ್ಲಿ ನೋಡ್ಬೋದು. ಓಕೆ ಅಲ್ವಾ?